ಎಲ್ಲಾ ಗೃಹಲಕ್ಷ್ಮಿಯರಿಗೂ ಕೂಡ ಒಟ್ಟು 10,000 ರೂಪಾಯಿವರೆಗೂ ಇಲ್ಲಿ ಹಣ ಜಮೆ ಆಗ್ತಾ ಇದೆ. ಹೌದು ವೀಕ್ಷಕರೇ, ನಿಮ್ಮ ಅಕೌಂಟ್ಗೆ ಇನ್ನೂ ಕೂಡ ಹಣ ಬಂದಿಲ್ವಾ? ವಿಡಿಯೋ ಪೂರ್ತಿಯಾಗಿ ನೋಡಿ. ಯಾವಾಗ ಬರುತ್ತೆ, ಹೇಗೆ ಬರುತ್ತೆ, ಎಷ್ಟು ಬರುತ್ತೆ ಎಲ್ಲ ಕೂಡ ಡೀಟೇಲ್ ಆಗಿ ಈ ಒಂದೇ ವಿಡಿಯೋದಲ್ಲಿ ನಿಮಗೆ ಮಾಹಿತಿ ಸಿಗಲಿದೆ. ಇನ್ನು ಎರಡನೇದಾಗಿ ಎಲ್ಲಾ BPL ಕಾರ್ಡ್ ಇದ್ದವರಿಗೆ, ರೇಷನ್ ಕಾರ್ಡ್ ಇದ್ದವರಿಗೂ ಕೂಡ ಸೂಪರ್ ಸಿಹಿ ಸುದ್ದಿ ಕೂಡ ಇಲ್ಲಿ ಬಂದಿರುವಂತದ್ದು ವೀಕ್ಷಕರೇ. ಒಂದಲ್ಲ ಎರಡು ಮೂರು ಬ್ರೇಕಿಂಗ್ ನ್ಯೂಸ್ ಅಂತ ಹೇಳ್ಬಹುದು. ರೇಷನ್ ಕಾರ್ಡ್ ಇದ್ದವರಿಗೆ, ನಿಮ್ಮ ಹತ್ತಿರನೂ ಕೂಡ ರೇಷನ್ ಕಾರ್ಡ್ ಇದ್ರೆ ಯಾವ ಕಾರ್ಡ್ ಇದೆ ಬೇಗನೆ ಕಮೆಂಟ್ ಮಾಡಿ, ಹಾಗೆ ವಿಡಿಯೋಗೆ ಲೈಕ್ ಕೂಡ ಮಾಡಿ. ಈ ಒಂದು ದಿನ ಬಸ್ ಸಂಚಾರದಲ್ಲಿ ಭಾರಿ ಅಡಚಣೆ ಆಗಬಹುದು ವೀಕ್ಷಕರೇ. ಸರ್ಕಾರದ ವಿರುದ್ಧ ಮತ್ತೆ ಸಾರಿಗೆ ನೌಕರರು ಮುಷ್ಕರ ಮಾಡ್ತಾ ಇದ್ದಾರೆ. ಸದ್ದಿಲ್ಲದೆ ಯಾವಾಗ ಬೇಕಾದ್ರೂ ಕೂಡ ಬಸ್ ಸಂಚಾರ ಬಂದ್ ಆಗುತ್ತಾ? ಇದರ ಬಗ್ಗೆ ನಮ್ಮ ಅನಿಸಿಕೆ ಮತ್ತೆ ಬಂದಿರೋ ಸುದ್ದಿ ಪ್ರಕಾರ ಏನ್ ಮಾಹಿತಿ ಇದೆ ನೋಡೋಣ. ಇನ್ನು ಮುಖ್ಯವಾಗಿ ಹೇಳೋದಾದ್ರೆ, ಬಂಗಾರ ಮತ್ತು ಬೆಳ್ಳಿ ದರ ದಾಖಲೆಯ ಮಟ್ಟಕ್ಕೆ ಏರಿಕೆ ಆಗಿದೆ ವೀಕ್ಷಕರೇ. ಇನ್ ಮುಂದೆ ಸಾಮಾನ್ಯ ವರ್ಗದವರ ಕೈಗೆ ಸಿಗಲ್ವಾ ಬಂಗಾರ? 2 ಲಕ್ಷ ರೂಪಾಯಿ ದಾಟುತ್ತಾ ಬಂಗಾರ? ಬೆಳ್ಳಿ 4 ಲಕ್ಷ ರೂಪಾಯಿ ದಾಟುತ್ತಾ? ತಜ್ಞರು ಏನ್ ಹೇಳ್ತಾರೆ ನೋಡೋಣ ಬನ್ನಿ. ಇನ್ನೊಂದು ಕಡೆಗೆ, ನಿಮ್ಮ ಹತ್ತಿರ ಬೈಕ್ ಆಗಿರ್ಬೋದು, ಕಾರ್ ಆಗಿರ್ಬೋದು, ಯಾವುದೇ ರೀತಿ ದ್ವಿಚಕ್ರವಾಗಿರ್ಬೋದು, 4 ಚಕ್ರದ ವಾಹನವಾಗಿರ್ಬೋದು ವೀಕ್ಷಕರೇ, ತಪ್ಪು ಮೇಲೆ ತಪ್ಪು ಮಾಡಿದರೆ ನಿಮ್ಮ ಒಂದು ಡ್ರೈವಿಂಗ್ ಲೈಸೆನ್ಸ್ ಕ್ಯಾನ್ಸಲ್ ಆಗುತ್ತೆ. ಕೇಂದ್ರ ಸರ್ಕಾರದಿಂದ ವಾಹನ ಸವಾರರಿಗೆ ಖಡಕ್ ರೂಲ್ಸ್ ಅಂತಾನೆ ಹೇಳ್ಬೋದು. ಏನೆಲ್ಲ ನಿಯಮಾವಳಿಗಳನ್ನ ಬಿಟ್ಟಿದ್ದಾರೆ ಅದನ್ನು ಕೂಡ ನೋಡೋಣ. ಮೊದಲಿಗೆ ಈ ಒಂದು ವಿಡಿಯೋ ಶುರು ಮಾಡೋ ಮುಂಚೆ, ನೀವು ಗೃಹಲಕ್ಷ್ಮಿ ಫಲಾನುಭವಿಗಳು ರೇಷನ್ ಕಾರ್ಡ್ ಹೊಂದಿದ್ರೆ ಅಥವಾ ದ್ವಿಚಕ್ರ ವಾಹನ, 4 ಚಕ್ರ ವಾಹನ ಹೊಂದಿದ್ರೆ ಬೇಗನೆ ವಿಡಿಯೋಗೆ ಲೈಕ್ ಮಾಡಿ. ಹಾಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಪ್ರತಿಯೊಬ್ಬರು ಕೂಡ ಗೃಹಲಕ್ಷ್ಮಿಯವರು ಬೇಗನೆ ಕಮೆಂಟ್ ಮಾಡಿ. ನಿಮಗೂ ಕೂಡ ಹಣ ಬಂತ? 4,000 ರೂಪಾಯಿ ಹಣ ಜಮೆ ಆಯ್ತಾ? ಎಸ್ ಆರ್ ಎಂಬುದರ ಮೂಲಕ ಕಮೆಂಟ್ ಮಾಡಿ. ನಿಮ್ಮ ಊರಿನ ಹೆಸರನ್ನು ಕೂಡ ಕಮೆಂಟ್ ಮಾಡಿ. ಎದಕ್ಕಂದ್ರೆ ಹಣ ಬಿಡುಗಡೆ ಮಾಡಲಾಗಿದೆ ವೀಕ್ಷಕರೇ. ಅದೇ ತರ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ನೀವು ಮಾಡ್ತಾ ಇರಿ. ಹೌದು, ಈಗಾಗಲೇ ಎಲ್ಲಾ ಗೃಹಲಕ್ಷ್ಮಿಯರ ಅಕೌಂಟ್ಗೆ ಹಣ ಬಂದು ಬೀಳೋದಕ್ಕೆ ಶುರುವಾಗಿದೆ ಅಂತಾನೆ ತಿಳ್ಕೊಳ್ಳಿ. ಎದಕ್ಕಂದ್ರೆ 4,000 ರೂಪಾಯಿ ಹಣವನ್ನ ಬಿಡುಗಡೆ ಮಾಡಲಾಗಿದೆ. ಬಾಕಿ ಇರುವ ಹಣವನ್ನ, ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಬಿಡುಗಡೆ ಮಾಡಲಾಗಿದೆ ವೀಕ್ಷಕರೇ. ಈ ಮಾತು ನಾವು ಹೇಳ್ತಾ ಇಲ್ಲ, ಖುದ್ದು ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಗೃಹಲಕ್ಷ್ಮಿಯರಿಗೆ ಸಿಹಿ ಸುದ್ದಿ ಕೊಟ್ಟಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹಣವನ್ನ ಬಿಡುಗಡೆ ಮಾಡುವಂತೆ ಇಲಾಖೆಗೆ ಸೂಚನೆ ಕೂಡ ಕೊಟ್ಟಿದ್ದಾರೆ. ಅದರಂತೆ ಹಣವೂ ಕೂಡ ಬಿಡುಗಡೆಯಾಗಿದೆ. ಈಗ ಹಣ ಏನೇ ಇದ್ರೂ ಕೂಡ DBT ಮೂಲಕ ಗೃಹಲಕ್ಷ್ಮಿಯರ ಅಕೌಂಟ್ಗೆ ಜಮೆ ಆಗೋದು ಮಾತ್ರ ಬಾಕಿ ಇದೆ ಅಂತಾನೂ ಕೂಡ ಹೇಳಲಾಗಿದೆ ವೀಕ್ಷಕರೇ. ಈಗ 4,000 ರೂಪಾಯಿ ಹಣ ಬಿಡುಗಡೆ ಆಗಿದೆ ಅಂದ್ರೆ ನಿಮ್ಮ ಅಕೌಂಟ್ಗೆ ಇನ್ನೂ ಕೂಡ ಹಣ ಬಂದಿಲ್ವಾ ಅಥವಾ ಬಂದಿದೆ? ಕಮೆಂಟ್ ತಿಳಿಸಿ. ಒಂದು ವೇಳೆ ಬಂದಿಲ್ಲ ಅಂದ್ರೆ ನಿಮ್ಮ ಅಕೌಂಟ್ಗೆ ಯಾವಾಗ ಬರುತ್ತೆ? 30 ಅಥವಾ 31ನೇ ತಾರೀಕಿನವರೆಗೂ ನೀವು ಕಾಯಬೇಕು, ಅಥವಾ ಫೆಬ್ರವರಿ 5ನೇ ತಾರೀಕಿನವರೆಗೂ ನೀವು ಕಾಯಬೇಕು ವೀಕ್ಷಕರೇ. ಎದಕ್ಕಂದ್ರೆ ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್ ಮೂಲಕ ಹಣ ನಿಮ್ಮ ಅಕೌಂಟ್ಗೆ ಬರಲಿದೆ. ಈ ಬಾರಿ 2,000 ಪ್ಲಸ್ 2,000 ಒಟ್ಟು 4,000 ರೂಪಾಯಿ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳದ್ದು ಹಣವನ್ನ ನಿಮ್ಮ ಅಕೌಂಟ್ಗೆ ಈಗ ಹಾಕಲಾಗ್ತಾ ಇದೆ. ಇಲ್ಲಿವರೆಗೂ 48,000 ರೂಪಾಯಿ ಹಣವನ್ನ ಹಾಕಲಾಗಿತ್ತು. 24 ಕಂತು ಕಂಪ್ಲೀಟ್ ಆಗಿತ್ತು. ಈಗ 25, 26 ಆ 2 ಕಂತು ಹಣವನ್ನ ಬಿಡುಗಡೆ ಮಾಡಲಾಗಿದೆ ವೀಕ್ಷಕರೇ. ಅಂದ್ರೆ ಈ ಹಣ ನಿಮ್ಮ ಅಕೌಂಟ್ಗೆ ಬಂದ್ರೆ ಒಟ್ಟು 52,000 ರೂಪಾಯಿ ಗೃಹಲಕ್ಷ್ಮಿ ಒಂದು ಅಕೌಂಟ್ಗೆ ಕರ್ನಾಟಕ ಸರ್ಕಾರದಿಂದ ಕೊಟ್ಟಂತಾಗುತ್ತೆ. ಇನ್ನು 6,000 ರೂಪಾಯಿ ಸರ್ಕಾರ ಕೊಡೋದು ಬಾಕಿ ಉಳಿಯುತ್ತೆ ವೀಕ್ಷಕರೇ. ಹೌದು, ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ಆ 3 ತಿಂಗಳ ಹಣದ ಬಗ್ಗೆ ಇನ್ನು ಫೆಬ್ರವರಿ ಅಥವಾ ಮಾರ್ಚ್ ಅಲ್ಲಿ ಬಜೆಟ್ ಇರೋದ್ರಿಂದ ಅವಾಗ ಇದರ ಬಗ್ಗೆ ನಿಮಗೆ ಅಪ್ಡೇಟ್ ಸಿಗಲಿದೆ ವೀಕ್ಷಕರೇ. ಆದ್ರೆ ಪ್ರತಿಯೊಂದು ಹಣವು ಕೂಡ ನಿಮ್ಮ ಒಂದು ಅಕೌಂಟ್ಗೆ ಬಂದೇ ಬರುತ್ತೆ. ಏನೂ ಕೂಡ ಇದರಲ್ಲಿ ನೀವು ತೊಂದರೆ ಮಾಡ್ಕೊಳ್ಳೋದೇ ಬೇಡ, ಏನೂ ಕೂಡ ಭಯ ಪಡೋದೇ ಬೇಡ. ನಿಮ್ಮ ಅಕೌಂಟ್ಗೆ ಹಣ ಕರೆಕ್ಟ್ ಆಗಿ ಬಂದೇ ಬರುತ್ತೆ. ನೀವೇನ್ ಚೆಕ್ ಮಾಡಬೇಕು ಅಂದ್ರೆ, ನಿಮ್ಮ ಬ್ಯಾಂಕ್ ಖಾತೆಗೆ ಆಧಾರ್ ಲಿಂಕ್ ಆಗಿದೆಯೋ ಇಲ್ವೋ, ಆಧಾರ್ ಸೀಡಿಂಗ್ ಆಗಿದೆಯೋ ಇಲ್ವೋ. ಇನ್ನು ಎರಡನೇದಾಗಿ, ರೇಷನ್ ಕಾರ್ಡ್ ನಿಮ್ದು ಆಕ್ಟಿವ್ ಇದೆಯೋ ಇಲ್ವೋ. ರೇಷನ್ ಕಾರ್ಡ್ ಆಧಾರದ ಮೇಲೆ ಗೃಹಲಕ್ಷ್ಮಿ ಹಣವನ್ನ ಹಾಕ್ತಾ ಇದ್ದಾರೆ ಅಂತ ಸಚಿವ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳಿದ್ದಾರೆ. ಒಂದು ವೇಳೆ APL ಕಾರ್ಡ್, BPL ಕಾರ್ಡ್ ಏನಾದ್ರೂ ಅನರ್ಹ ಅಂತ ಪಟ್ಟಿಯಾಗಿದ್ರೆ ಆ ಒಂದು ಲಿಂಕ್ ಇರುವ ಗೃಹಲಕ್ಷ್ಮಿ ಯೋಜನೆಗೂ ಕೂಡ ಪೆಟ್ಟು ಬೀಳಲಿದೆ. ಹೀಗಾಗಿ ನಿಮ್ಮ ಒಂದು BPL ಕಾರ್ಡ್ ಆಕ್ಟಿವ್ ಇದೆಯೋ ಇಲ್ಲೋ ಚೆಕ್ ಮಾಡಿಕೊಳ್ಳಿ. ನಿಮ್ಮ ರೇಷನ್ ಕಾರ್ಡ್ ಮೇಲೆ ನಿಮ್ಮ ಹೆಸರು, ಗೃಹಲಕ್ಷ್ಮಿ ಹೆಸರು ಯಜಮಾನಿ ಸ್ಥಾನದ ಹೊಂದಿರಬೇಕು ಅಂತ ಹೇಳಲಾಗಿದೆ. ಇನ್ನು ಮುಖ್ಯವಾಗಿ, ನೀವೇನಾದ್ರೂ GST ರಿಟರ್ನ್ಸ್ ಮಾಡಿ ತೆರಿಗೆ ಪಾವತಿ ಮಾಡ್ತಾ ಇದ್ರೆ, ಇನ್ನು ಸರ್ಕಾರಕ್ಕೆ ತೆರಿಗೆ ಪಾವತಿ ಮಾಡ್ತಾ ಇದ್ರೆ, ಗೃಹಲಕ್ಷ್ಮಿಯರಾಗಿರ್ಬೋದು, ಗೃಹಲಕ್ಷ್ಮಿಯರ ಯಜಮಾನರು ಈ ಒಂದು ಕೆಲಸ ಮಾಡ್ತಾ ಇದ್ರೆ, ತೆರಿಗೆ ಪಾವತಿ ಮಾಡ್ತಾ ಇದ್ರೆ ಅವರಿಗೆ ಗೃಹಲಕ್ಷ್ಮಿ ಹಣ ಇನ್ ಮುಂದೆ ಬರೋದಿಲ್ಲ ಅಂತ ಹೇಳಲಾಗಿದೆ. ಮೃತಪಟ್ಟವರ ಹೆಸರಲ್ಲೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹೋಗಿದೆ, ಅದನ್ನು ಕೂಡ ಬಂದ್ ಮಾಡಲಾಗ್ತಾ ಇದೆ ಅಂತ ಹೇಳಲಾಗಿದೆ ವೀಕ್ಷಕರೇ. ಈಗ ಬನ್ನಿ, ರೇಷನ್ ಕಾರ್ಡ್ ಇದ್ದವರಿಗೆ ಏನು ಸಿಹಿ ಸುದ್ದಿ ಅಂತ ನೋಡೋಣ. ಯಾಕಂದ್ರೆ ರೇಷನ್ ಕಾರ್ಡ್ ಇದ್ದವರಿಗೆ ಇವತ್ತು ಒಂದಲ್ಲ 3 ಸಿಹಿ ಸುದ್ದಿ ಬಂದಿರುವಂತದ್ದು. ಮೊದಲಿಗೆ ಹೇಳೋದಾದ್ರೆ, ಇನ್ಕಮ್ ಲಿಮಿಟ್ ಏನಿದೆ ನೋಡಿ, ಅದನ್ನ ಜಾಸ್ತಿ ಮಾಡ್ತಾ ಇದ್ದಾರೆ. ಈಗ 1,20,000 ರೂಪಾಯಿ ಆದಾಯ ಲಿಮಿಟ್ ಇದೆ ನೋಡಿ, ಅದನ್ನ ಜಾಸ್ತಿ ಮಾಡಬಹುದು. ಲಕ್ಷಾಂತರ ಕಾರ್ಡುಗಳು ಕರ್ನಾಟಕದಲ್ಲಿ 7 ಲಕ್ಷ ಕಾರ್ಡುಗಳು ರದ್ದಾಗಿದ್ದಾವೆ. ಎದಕ್ಕಂದ್ರೆ
1,20,000 ರೂಪಾಯಿ ಮೇಲೆ ಆದಾಯ ಇದ್ರೆ, ಸರ್ಕಾರಿ ನೌಕರರಾಗಿದ್ರೆ ಅಥವಾ ಅವರೇನಾದ್ರೂ ಒಂದು ಸರ್ಕಾರಕ್ಕೆ ತೆರಿಗೆ ಪಾವತಿ ಮಾಡ್ತಾ ಇದ್ರೆ, 4 ಚಕ್ರದ ವಾಹನ ಹೊಂದಿದ್ರೆ ಅಥವಾ 7.5 ಎಕರೆಗೂ ಹೆಚ್ಚು ಭೂಮಿ ಹೊಂದಿದ್ರೆ ಇವರ BPL ಕಾರ್ಡು ರದ್ದಾಗಿ APL ಕಾರ್ಡ್ ಆಗಿ ವರ್ಗಾವಣೆ ಆಗಿದೆ. ಇನ್ನು ಮುಖ್ಯವಾಗಿ ಇಲ್ಲಿ ಸರ್ಕಾರ ಈಗ 1,20,000 ರೂಪಾಯಿ ಆದಾಯ ಲಿಮಿಟ್ ಇದೆಯಲ್ಲ, ಅದನ್ನ ಜಾಸ್ತಿ ಮಾಡಲಿದೆ ಅಂತಾನೂ ಕೂಡ ಹೇಳಲಾಗಿದೆ. ಇದಕ್ಕೆ ಕೇಂದ್ರ ಸರ್ಕಾರದಿಂದಲೂ ಕೂಡ ಗ್ರೀನ್ ಸಿಗ್ನಲ್ ಸಿಕ್ಕಿದೆ ವೀಕ್ಷಕರೇ. ಹೀಗಾಗಿ ಲಕ್ಷಾಂತರ ಕಾರ್ಡುಗಳು ರದ್ದಾಗುವುದು ಕೂಡ ಈಗ ಉಳಿಯಲಿದೆ ಅಂತಾನೂ ಕೂಡ ಇಲ್ಲಿ ಹೇಳ್ಬಹುದು. ಈ ಮೂಲಕ ಅದನ್ನ ಎಷ್ಟು ಏರಿಕೆ ಮಾಡ್ತಾರೆ ಇದನ್ನ ಕಾದು ನೋಡಬೇಕಾಗುತ್ತೆ. ಇನ್ನು ಮುಖ್ಯವಾಗಿ ನಿಮಗೆ ಇನ್ಮುಂದೆ BPL ಕಾರ್ಡ್ ಇದ್ದವರಿಗೆ ನ್ಯಾಯಬೆಲೆ ಅಂಗಡಿಯಲ್ಲಿ ಕೇವಲ ಅಕ್ಕಿ ಮಾತ್ರ ಕೊಡಲ್ಲ, ಅಕ್ಕಿ ಜೊತೆಗೆ ಅಡುಗೆ ಎಣ್ಣೆ, ಉಪ್ಪು, ಸಕ್ಕರೆ, ತೊಗರಿಬೇಳೆ ಈ 4 ವಸ್ತುಗಳನ್ನು ಕೂಡ ಇಂದಿರಾ ಕಿಟ್ ಮೂಲಕ ನಿಮ್ಮ ಕೈಗೆ ಬಂದು ಸೇರಲಿದೆ. ಹೌದು ವೀಕ್ಷಕರೇ, ಇದೇ ಒಂದು ಫೆಬ್ರವರಿ 10ನೇ ತಾರೀಕಿನ ಒಳಗೆ ನಿಮ್ಮ ಕೈಗೆ ಸೇರಲಿದೆ BPL ಕಾರ್ಡ್ ಜೊತೆಗೆ ಇಂದಿರಾ ಕಿಟ್ ಅಂತಾನೆ ಹೇಳ್ಬೋದು. ವೀಕ್ಷಕರೇ, ನಿಮ್ಮ ಹತ್ರ ಯಾವ ಕಾರ್ಡ್ ಇದೆ? BPL ಅಂದ್ರೆ BPL, APL ಅಂದ್ರೆ APL ಅಂತ ಕಮೆಂಟ್ ಮಾಡಿ. ಈ ಇಂದಿರಾ ಕಿಟ್ ಯೋಜನೆ ಕೇವಲ BPL ಕುಟುಂಬಕ್ಕೆ ಮಾತ್ರ, APL ಕುಟುಂಬಕ್ಕೆ ಬರೋದಿಲ್ಲ. ಇನ್ನು ಹೊಸದಾಗಿ ಯಾರಾದ್ರೂ BPL ಕಾರ್ಡ್ಗೆ ಅರ್ಜಿ ಹಾಕಿದ್ರೆ 3 ಲಕ್ಷ ಹೊಸ BPL ಕಾರ್ಡುಗಳನ್ನು ಕೂಡ ವಿತರಣೆ ಮಾಡಲಾಗುತ್ತೆ ಫೆಬ್ರವರಿ ಕೊನೆ ವಾರದಲ್ಲಿ ಅಂತ ಹೇಳಲಾಗಿದೆ ವೀಕ್ಷಕರೇ. ಇದು ಕೂಡ ನಿಮಗೆ ಗೊತ್ತಿರಲಿ. ಇನ್ನು 4ನೇದಾಗಿ ರದ್ದಾಗಿರುವ BPL ಕಾರ್ಡು ಅನರ್ಹ ಅಂತ ಪತ್ತೆಯಾಗಿದ್ರೆ ಅವರ ಒಂದು ಅಕೌಂಟ್ಗೆ ಗೃಹಲಕ್ಷ್ಮಿ ಲಿಂಕ್ ಇದ್ರೆ ಅವರಿಗೂ ಕೂಡ ಹಣ ಬರೋದು ತಡವಾಗಬಹುದು. ಅದನ್ನ ಚೆಕ್ ಮಾಡಿಕೊಳ್ಳಿ. ಅದಕ್ಕಂದ್ರೆ ತುಂಬಾ ಇಂಪಾರ್ಟೆಂಟ್. ಗೃಹಲಕ್ಷ್ಮಿ ಅಕೌಂಟ್, ರೇಷನ್ ಕಾರ್ಡ್ ಎಲ್ಲ ಇಂಟರ್ಲಿಂಕ್ ಇರುವಂತದ್ದು. ಇನ್ನು 3ನೇದಾಗಿ ವೀಕ್ಷಕರೇ, ನೀವು ಕೂಡ ದ್ವಿಚಕ್ರ ವಾಹನ ಹೊಂದಿರಲಿ, 4 ಚಕ್ರದ ವಾಹನ ಹೊಂದಿರಲಿ, ಆಟೋ ರಿಕ್ಷಾ ಏನೇ ಹೊಂದಿರಬಹುದು, ನೀವೇನಾದ್ರೂ ಪದೇ ಪದೇ ರೂಲ್ಸ್ ಗಳನ್ನ ಬ್ರೇಕ್ ಮಾಡಿದ್ರೆ, ವಾಹನ ಸಂಚಾರ ನಿಯಮವನ್ನ ಉಲ್ಲಂಘನೆ ಮಾಡಿದ್ರೆ, ನಿಮ್ಮ ಒಂದು 5ಕ್ಕಿಂತ ಹೆಚ್ಚು ಬಾರಿ ನೀವೇನಾದ್ರೂ ತಪ್ಪು ಮಾಡಿದ್ರೆ ನಿಮ್ಮ ಒಂದು ಡ್ರೈವಿಂಗ್ ಲೈಸೆನ್ಸು ಕ್ಯಾನ್ಸಲ್ ಆಗುತ್ತೆ, ಅಮಾನತು ಆಗುತ್ತೆ. ಹೌದು, 1 ವರ್ಷದಲ್ಲಿ 5 ಬಾರಿ ಸಂಚಾರ ನಿಯಮವನ್ನು ಉಲ್ಲಂಘನೆ ಮಾಡಿದ್ದಾದಲ್ಲಿ ಡ್ರೈವಿಂಗ್ ಲೈಸೆನ್ಸೇ ಕ್ಯಾನ್ಸಲ್ ಮಾಡಲಾಗುತ್ತಂತೆ. ದೇಶಾದ್ಯಂತ ವಾಹನ ಸವಾರರು ಎಚ್ಚರವಾಗಿರಬೇಕು. ಕೇಂದ್ರ ಸರ್ಕಾರ ಮೋಟಾರು ವಾಹನ ನಿಯಮಗಳಲ್ಲಿ ತಿದ್ದುಪಡಿ ಮಾಡಲಿ. ಹೌದು, ಇನ್ಮುಂದೆ ಪದೇ ಪದೇ ಸಂಚಾರ ನಿಯಮಗಳನ್ನು ಉಲ್ಲಂಘನೆ ಮಾಡುವ ಚಾಲಕರ ವಿರುದ್ಧ ಕಠಿಣ ಕ್ರಮವನ್ನು ತೆಗೆದುಕೊಳ್ಳಲಾಗುತ್ತೆ ಅಂತ ಹೇಳಲಾಗಿದೆ ವೀಕ್ಷಕರೇ. ಒಂದೇ ವರ್ಷದಲ್ಲಿ 5 ಅಥವಾ 5ಕ್ಕಿಂತ ಹೆಚ್ಚು ಬಾರಿ ಸಂಚಾರ ನಿಯಮವನ್ನು ಉಲ್ಲಂಘನೆ ಮಾಡಿದರೆ ಅವರ ಚಾಲನಾ ಪರವಾನಗಿಯನ್ನ ಅಮಾನತು ಮಾಡುವ, ಅಂದ್ರೆ ಕ್ಯಾನ್ಸಲ್ ಮಾಡುವ ಅಧಿಕಾರವನ್ನ ಸಾರಿಗೆ ಇಲಾಖೆಗೆ ಕೊಡಲಾಗಿದೆ. ಪದೇ ಪದೇ ರೂಲ್ಸ್ ಬ್ರೇಕ್ ಮಾಡಿದರೆ ನಿಮ್ಮ ಡ್ರೈವಿಂಗ್ ಲೈಸೆನ್ಸ್ ರದ್ದಾಗುತ್ತೆ. ಡ್ರೈವಿಂಗ್ ಲೈಸೆನ್ಸ್ ಇಲ್ಲದೆ ಕಾರು, ಬೈಕು ಓಡಿಸಿದರೆ ಇದಕ್ಕೆ FIR ಕೂಡ ಆಗುತ್ತೆ. ನಿಮ್ಮ ಮೇಲೆ ಕೇಸ್ ಕೂಡ ಆಗಬಹುದು. ದಂಡ ಮಾತ್ರ ಅಲ್ಲ, ಕೇಸ್ ಕೂಡ ಹಾಕ್ತಾರೆ. ಹುಷಾರಾಗಿರಿ, ಯಾವುದು ಕೂಡ ಸಂಚಾರ ನಿಯಮವನ್ನು ಉಲ್ಲಂಘನೆ ಮಾಡಬೇಡಿ. ಇನ್ನು ವೀಕ್ಷಕರೇ, ಒಂದು ದಿನ 29ನೇ ತಾರೀಕಿಗೆ ಬೆಂಗಳೂರು ಚಲೋ ಮೂಲಕ ಸಾರಿಗೆ ನೌಕರರು ಸರ್ಕಾರದ ವಿರುದ್ಧ ಮುಷ್ಕರವನ್ನ ಮಾಡಲಿದ್ದಾರಂತೆ. ಹೌದು, ಸದ್ಯಕ್ಕೆ ಬಂದಿರೋ ದೊಡ್ಡ ಒಂದು ಬ್ರೇಕಿಂಗ್ ನ್ಯೂಸ್ ಅಂತ ಹೇಳ್ಬೋದು. 4 ನಿಗಮದಿಂದ ಈಗ ಬೆಂಬಲ ಸಿಕ್ಕಿರೋದ್ರಿಂದ ಬಸ್ ಸೇವೆಯಲ್ಲಿ ವೃತ್ತಿಯವಾಗುವ ಸಾಧ್ಯತೆ ಇದೆ ಅಂತ ಹೇಳಲಾಗಿದೆ. ವೇತನ ಹೆಚ್ಚಳ, 38 ತಿಂಗಳ ಹಿಂಬಾಕಿ ಪಾವತಿ ಹಾಗೂ ವೇತನ ಪರಿಷ್ಕರಣೆ ಸೇರಿದಂತೆ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದ ಎಲ್ಲ 4 ಸಂಸ್ಥೆಗಳ ಸಾರಿಗೆ ನೌಕರರು ಜನವರಿ 29ನೇ ತಾರೀಕಿಗೆ ಮುಷ್ಕರವನ್ನ ಮಾಡಲಿದ್ದಾರೆ. ಈ ಹಿಂದೆ ಘೋಷಣೆ ಮಾಡಿದ್ದ ಮುಷ್ಕರವು ತುಂಬಾ ಕಾರಣಗಳಿಂದಾಗಿ ಮುಂದೂಡಿಕೆ ಮಾಡಲಾಗಿತ್ತು. ಆದರೆ ಈ ಬಾರಿ ಬೆಂಗಳೂರು ಚಲೋ ಮುಷ್ಕರ ನಡೆಸೋದಾಗಿ ನೌಕರರ ಸಂಘಟನೆ ಸಮಿತಿಗಳು ಅಧಿಕೃತವಾಗಿ ಘೋಷಣೆ ಮಾಡಿವೆ ವೀಕ್ಷಕರೇ. ರಾಜ್ಯ ಸರ್ಕಾರದೊಂದಿಗೆ ಸಾರಿಗೆ ನೌಕರರು ಈಗಾಗಲೇ ಕೆಲವು ಬಾರಿ ಮಾತುಕತೆ ನಡೆಸಿದ್ದಾರೆ. ಸರ್ಕಾರ ಭರವಸೆ ನೀಡಿತ್ತೇ ವಿನಃ ಬೇಡಿಕೆ ಈಡೇರಿಕೆ ಮಾಡಿಲ್ಲ. ಹೀಗಾಗಿ 2026 ಜನವರಿ 29ನೇ ತಾರೀಕಿಗೆ ಮುಷ್ಕರ ಮಾಡ್ತೀವಿ ಅಂತ ಹೇಳಲಾಗಿದೆ. ಒಂದು ದಿನದ ಮಟ್ಟಿಗೆ ಸಂಚಾರದಲ್ಲಿ ಸ್ವಲ್ಪ ಸ್ಥಿತಿಗತಿ ಹೆಚ್ಚು ಕಡಿಮೆ ಆಗ್ಬೋದು ಅಂತ ಹೇಳಲಾಗಿದೆ ವೀಕ್ಷಕರೇ. ಇನ್ನು ಬಂಗಾರ ಮತ್ತು ಬೆಳ್ಳಿ ಖರೀದಿ ಮಾಡೋರು ಕೂಡ ಸ್ವಲ್ಪ ಎಚ್ಚರದಿಂದಿರಬೇಕು. ಇದಕ್ಕಂದ್ರೆ ಒಂದು ಕಡೆಗೆ ಬಂಗಾರ ಬೆಲೆ ಜಾಸ್ತಿ ಆಗ್ತಾ ಇದೆ, ಇನ್ನೊಂದು ಕಡೆಗೆ ವರ್ಚುವಲ್ ಗೋಲ್ಡ್, ಡಿಜಿಟಲ್ ಗೋಲ್ಡ್ ಹೆಸರಲ್ಲಿ ತುಂಬಾನೇ ಸ್ಕ್ಯಾಮ್ಗಳಾಗ್ತಾ ಇದ್ದಾವೆ ವೀಕ್ಷಕರೇ. ವಿದೇಶಿಗಳು ಏನ್ ಮಾಡ್ತಾ ಇದ್ದಾರೆ, ವಿದೇಶದಲ್ಲಿದ್ದವರು ಆ್ಯಪ್ಗಳನ್ನ ಲಾಂಚ್ ಮಾಡ್ತಾ ಇದ್ದಾರೆ, ವೆಬ್ಸೈಟ್ಗಳನ್ನ ಲಾಂಚ್ ಮಾಡ್ತಾ ಇದ್ದಾರೆ. ಹೂಡಿಕೆ ಮಾಡಿ ನಾವು ಬಂಗಾರ ಕೊಡ್ತೀವಿ, ವರ್ಚುವಲ್ ಗೋಲ್ಡ್ ಕೊಡ್ತೀವಿ, ನೀವು ಅದನ್ನ ಮಾರಿದ್ರೆ ನಿಮಗೆ ಹಣ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇನ್ವೆಸ್ಟ್ಮೆಂಟ್ ಹೆಸರಲ್ಲಿ, ಬಂಗಾರದ ಹೆಸರಲ್ಲಿ ಹೂಡಿಕೆ ಮಾಡಿಕೊಂಡು ಪರಾರಿ ಆಗ್ತಾ ಇದ್ದಾರೆ ವೀಕ್ಷಕರೇ. ಡಿಜಿಟಲ್ ಗೋಲ್ಡ್ ಖರೀದಿ ಹುಷಾರಾಗಿರಿ. ಅದಕ್ಕಂದ್ರೆ ದಿನೇ ದಿನೇ ಚಿನ್ನ ಬೆಳ್ಳಿ ಏರಿಕೆ ಆಗ್ತಾ ಇರೋ ಹಿನ್ನೆಲೆ ಆನ್ಲೈನ್ ಆ್ಯಪ್ಗಳು ಹಾಗೂ ವೆಬ್ಸೈಟ್ಗಳಲ್ಲಿ ಸುಲಭವಾಗಿ ಖರೀದಿ ಮಾಡಬಹುದಾದ ಈ ಒಂದು ಅಪ್ಲಿಕೇಶನ್ಗಳ ಮೂಲಕ ಡಿಜಿಟಲ್ ಗೋಲ್ಡ್ ಅಥವಾ ಎಲೆಕ್ಟ್ರಾನಿಕ್ ಗೋಲ್ಡ್ ಹೂಡಿಕೆ ಮೇಲೆ ಜನರ ಒಲವು ಕೂಡ ಹೆಚ್ಚಾಗ್ತಾ ಇದೆ. ಒಂದು ಕಡೆಗೆ ತುಂಬಾ ಒಂದು ಅಪ್ಲಿಕೇಶನ್ಗಳು ಹಣ ಹೂಡಿಕೆ ಮಾಡಿಕೊಂಡು ಅಪ್ಲಿಕೇಶನ್ನೇ ಬಂದ್ ಮಾಡ್ತಾ ಇದ್ದಾರೆ. ಸೆಬಿ ನಿಯಂತ್ರಣದಲ್ಲಿದ್ದರೆ ಮಾತ್ರ
ಆ ಒಂದು ಡಿಜಿಟಲ್ ಗೋಲ್ಡ್ ಅನ್ನ ಖರೀದಿ ಮಾಡಬಹುದು. ಒಂದು ವೇಳೆ ಸೆಬಿ ನಿಯಂತ್ರಣದಲ್ಲಿ ಇಲ್ಲ ಅಂದ್ರೆ ಅದನ್ನ ಖರೀದಿ ಮಾಡಬೇಡಿ, ಅದಕ್ಕಂದ್ರೆ ಅದೆಲ್ಲ ಕೂಡ ಮೋಸವಾಗಿರುತ್ತೆ. ಇನ್ನು ವೀಕ್ಷಕರೇ, ಬಂಗಾರ ಈಗ 10 ಗ್ರಾಮ್ಗೆ 1,60,000 ರೂಪಾಯಿ ಗಡಿಯತ್ತ 1,57,500 ರೂಪಾಯಿ ಇದೆ. ಅದೇ ತರ ಬೆಳ್ಳಿ ಕೂಡ 1 ಕೆಜಿಗೆ ಬರೋಬ್ಬರಿ 15,000 ರೂಪಾಯಿ ಏರಿಕೆಯಾಗಿ 3,30,000 ರೂಪಾಯಿ ಆಗಿರುವಂತದ್ದು ವೀಕ್ಷಕರೇ. ಸಾರ್ವಕಾಲಿಕ ಗರಿಷ್ಠ ಭಾರತದ ಇತಿಹಾಸದಲ್ಲೇ ಮೊದಲ ಬಾರಿಗೆ. ನಿಮ್ಮ ಪ್ರಕಾರ 10 ಗ್ರಾಮ್ ಚಿನ್ನದ ಬೆಲೆ ಎಷ್ಟಾಗಬೇಕು, ಅದೇ ತರ 1 ಕೆಜಿ ಬೆಳ್ಳಿ ದರ ಎಷ್ಟಾಗಬೇಕು ಕಮೆಂಟ್ ಅಲ್ಲಿ ತಿಳಿಸಿ. ನಮ್ಮ ಪ್ರಕಾರ 70,000-80,000 ರೂಪಾಯಿ ಬಂಗಾರ, 1-1.5 ಲಕ್ಷ ರೂಪಾಯಿ ಬೆಳ್ಳಿ, ಅದಾದ್ರೆ ಕರೆಕ್ಟು. ಇಲ್ಲ ಅಂದ್ರೆ ತುಂಬಾ ಜಾಸ್ತಿ ಆದಂತೆ. ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ.